ಸೊ ಗುಡ್ ಬಾಯ್ ವಿಶಾಖಪಟ್ಟಣಂ, ಮೈಸೂರು ಟು ಲಂಡನ್, ಡಬ್ಬೈ ರೋಸಲು. ಇಲ್ಲಿಂದ ಇಲ್ಲಿ ತನಕ ರೀಚ್ ಆಗಬೇಕು. ಅದಾದಮೇಲಿಂದ ತಿರ್ಗಾ ರೋಡೇ ಇರೋದು. ಗುಡ್ ಮಾರ್ನಿಂಗ್. ಸೊ ಈಗ ನಾವು ವೈಜಾಗಿಂದ ಒರಿಸ್ಸಾ ಪೂರಿಗೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 430 ಕಿಲೋಮೀಟರ್ಸ್ ಇದೆ, 8 ಅವರ್ಸು. ಥ್ಯಾಂಕ್ ಯು. ಸಾರಿ, ಥ್ಯಾಂಕ್ ಯು. ರೂಮ್ ಕೀ ಆಡೆ ರೂಮ್ಲೇ ಒಂದು. ಥ್ಯಾಂಕ್ ಯು. ಸೊ ಜರ್ನಿ ಬಂದು 430 ಕಿಲೋಮೀಟರ್ಸ್ ಇದೆ, 8.5 hours ತೋರಿಸ್ತಿದೆ. ರೋಡಲ್ಲೇ ಎಷ್ಟು ಖಾಲಿ ಇದೆ ನೋಡಿ. ನಿನ್ನೆ ಸಂಜೆ ಸಬ್ಮೆರಿನ್ ವಿಸಿಟ್ ಮಾಡೋಕೆ ಹೋದಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಮೇನ್ ರೋಡ್ಸಲ್ಲಿ ಇನ್ನೂ ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ. ಸಿಗ್ನಲ್ಸ್ ಎಲ್ಲ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಇನ್ನೂ 5 ಗಂಟೆ. ಮತ್ತು ನಾನು ಆಕ್ಸಿಲರಿ ಲೈಟ್ಸ್ ಯೂಸ್ ಆಗೋಲ್ಲ, ಯಾಕೆಂದರೆ ನಾನು ನೈಟ್ ಜರ್ನೀಸ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ನಲ್ಲ. ಬಟ್ ಸನ್ರೈಸಿಗೆ ಮುಂಚೆ ಇಷ್ಟು ಜಲ್ದಿ ಸ್ಟಾರ್ಟ್ ಮಾಡಿದಾಗಲೂ ಕೆಲವು ಸತಿ ಬೇಕಾಗುತ್ತೆ. ಸಿಟಿ ಒಳಗಡೆ ಬೇಕಾಗಲ್ಲ, ಚೂರು ಎಕ್ಸಿಟ್ ಆದಂಗೆ ಎಲ್ಲೂ ಸ್ಟ್ರೀಟ್ ಲೈಟ್ಸ್ ಇರೋದಿಲ್ಲ. ಅವಾಗ ಅಟ್ಲೀಸ್ಟ್ ಆಕ್ಸಿಲರಿ ಲೈಟ್ಸ್ ಯೂಸ್ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಬಂದು ಮ್ಯಾಡ್ ಡಾಗ್ ಲೈಟ್ಸು. ಒಂದು ಪೇರು ರೇಜು, ಇನ್ನೊಂದು ಪೇರು ಸ್ಕೌಟ್ ಎಕ್ಸು. ಈಗ ಔಟ್ಪುಟ್ ಬರ್ತಾ ಇರೋದು ಬರೀ ಸ್ಕೌಟ್ ಎಕ್ಸ್ದೆ. ಅದು ಅಷ್ಟು ಚಿಕ್ಕ ಆಕ್ಸಿಲರಿ ಲೈಟ್ ಇಟ್ಸ್ ಡೂಯಿಂಗ್ ದ ಜಾಬ್. ನೋ ಡೌಟ್ ಇನ್ನು ರೇಜ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಯು ಕ್ಯಾನ್ ಸಿ, ಐ ಥಿಂಕ್ ದೇ ಆರ್ ದ ಬೆಸ್ಟ್ ಇನ್ ದ ಇಂಡಿಯನ್ ಮಾರ್ಕೆಟ್. ಸೊ ಗುಡ್ ಬಾಯ್ ವಿಶಾಖಪಟ್ಟಣಂ. ಸೊ NH16 ಎಂಟ್ರಾಗಿದ್ದೀವಿ. ರೋಡ್ ತುಂಬಾ ಚೆನ್ನಾಗಿದೆ. ಹೋಪ್ಫುಲಿ ಪೂರಿ ತನಕನೂ ಹೀಗೆ ಇದ್ದರೆ ಮೋಸ್ಟ್ ಪ್ರಾಬ್ಲಿ ಹಿಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೋಲ್ಕತ್ತಾ ಆಕ್ಸೆಸ್ ರೋಡ್ ಇದೇನೇ ಇರೋದು ಫ್ರಮ್ ವಿಶಾಖಪಟ್ಟಣಂ. ಕೋಲ್ಕತ್ತಾ ಬೀಯಿಂಗ್ ಅ ಮೇಜರ್ ಬಿಸ್ನೆಸ್ ಹಬ್ಬು, ಇಂಡಸ್ಟ್ರೀಸು. ಸೊ ರೋಡ್ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಪೆಟ್ರೋಲ್ ಹಾಕ್ಸ್ಬೇಕು. ಡಿಸ್ಟೆನ್ಸು ಟು MT 30 ತೋರಿಸ್ತಾ ಇದೆ. ನೆಕ್ಸ್ಟ್ ಯಾಡೊಂದನಾ? ಥ್ಯಾಂಕ್ ಯು. ಸೊ ಇನ್ನೂ ನಾರ್ಮಲೈಸ್ ಆಗಿಲ್ಲ, ಎಷ್ಟೊಂದು ಕಡೆ ಸಿಗ್ತಾ ಇಲ್ಲ ನೋಡಿ. ಇವ್ರು ಎಂಟ್ರಿ ಎಕ್ಸಿಟ್ ಆಫ್ ರೋಡ್ ಟ್ರ್ಯಾಕ್ ಇದ್ದಂಗೆ ಇದೆಯಲ್ಲ. ಮತ್ತು ಸ್ಟಾಕ್ ಇಲ್ಲ ಅಂದರೆ ಎಂಟ್ರಿ ಜಾಗದಲ್ಲೇ ಒಂದು ಬೋರ್ಡ್ ಏನಾರು ಹಾಕ್ಬೇಕು, ಔಟ್ ಆಫ್ ಸ್ಟಾಕ್ ಅಂತ. ಏನಾದರೂ ಏನೋ ಇದ್ದು ಕೊಡ್ತಾ ಇಲ್ವೋ ಅಥವಾ ಏನಕ್ಕೆ ಗೊತ್ತಿಲ್ಲ. అవును సార్, కర్ణాటక. మైసూర్ నుంచి లండన్. మైసూరు టు లండన్ 70 రోజులు. మనం ఇంట్లో మాట్లాడేది తెలుగే, బట్ ఇక్కడ తర పర్ఫెక్ట్ తెలుగు కాదు, అది కొంచెం కన్నడ మిక్స్ ఉంటాయి. సినిమాలు చూస్తాం కదా, కొన్ని వర్డ్స్ నేర్చుకున్నాను. ఇంకా ఈరోజు పూరి, తర్వాత కోల్కతా. థ్యాంక్ యూ. ಎಲ್ಲ ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ. ಆ್ಯಕ್ಚುಲಿ ಇವತ್ತು ರೈಡ್ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಮೊನ್ನೆ ಎಲ್ಲ ಬಿಸಿಲು ಅಂತ ಒದ್ದಾಡ್ತಾ ಇದ್ದೆ, ನೀವೇ ನೋಡಿದ್ದೀರಾ ವೀಡಿಯೋಲಿ.
ಲೈಟ್ ಶವರ್ ಸ್ಟಾರ್ಟ್ ಆಗಿದೆ ಬ್ರಿಸಲ್ ಆಗೋಕ್ಕೆ. ಮಳೆ ಬಂದರೂ ರೇನ್ ಗೇರ್ ಇದೆ, ಐ ಆಮ್ ಪ್ರಿಪೇರ್ಡ್. ಎಲ್ಲರ ನಿಲ್ಲಿಸ್ಬಿಟ್ಟು ಟಾಪ್ ಬಾಕ್ಸಲ್ಲಿ ತಗೋಬೇಕು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಂದರೂ ಖುಷಿನೇ. ಮತ್ತು ತುಂಬ ಸೀನಿಕ್ ಆಗಿದೆ, ಲಾಟ್ ಆಫ್ ಗ್ರೀನ್ ಟುಡೇ. ಅಲ್ಲಿ ಆಂಧ್ರಲ್ಲಿ ನಾನು ಪಾಸ್ ಹಾಕ್ಬೇಕಾದ್ರೆ ತುಂಬ ಡ್ರೈ ಇತ್ತು, ಹಾಗಾಗಿ ಐ ಆಮ್ ಎಂಜಾಯಿಂಗ್ ದ ರೈಡ್ ಟುಡೇ. ಅಷ್ಟು ಸ್ಟ್ರೇನ್ ಅನ್ನಿಸ್ತಾ ಇಲ್ಲ. ಲೈಟ್ ಡ್ರಿಸಲ್ ಇದ್ರೂ ಆ್ಯಸ್ ಅ ರೈಡರ್ ನಿಮಗೆ ಗೊತ್ತು, ತುಂಬ ಖುಷಿ ಇರುತ್ತೆ. ಬಿಸಿಲು ಇನ್ನೂ ಅಷ್ಟಿಲ್ಲ. ಇನ್ನೂ ಆಂಧ್ರ ಎಕ್ಸಿಟ್ ಆಗಿಲ್ಲ ನಾನು, ಬಾರ್ಡ್ರ್ ಇನ್ನು ಸ್ವಲ್ಪ ದೂರ ಇದೆ. ಸೊ ಈಗ ಒಡಿಶಾಲ್ಲಿ ಪ್ಲ್ಯಾನ್ ಇರೋದು ಬರೀ ಪೂರಿ ಒಂದೇ ವಿಸಿಟ್ ಮಾಡೋದಕ್ಕೆ. ಭುವನೇಶ್ವರ್ ಕ್ಯಾಪಿಟಲ್ಲು, ಅಲ್ಲಿಗೆ ವಿಸಿಟ್ ಮಾಡೋ ಡೌಟು. ಸೊ ಪೂರಿ ಜಗನ್ನಾಥ್ ಟೆಂಪಲಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ನ ವಿಸಿಟ್ ಮಾಡಿ ಹೊರಡೋ ಪ್ಲ್ಯಾನು. ಸೊ ಇನ್ನು ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ ಇದೆ. ಆಶ್ಚರ್ಯ ಏನು ಅಂತಂದರೆ 170 ಕಿಲೋಮೀಟರ್ಸ್ಗೆ 4.5 hours ತೋರಿಸ್ತಾ ಇದೆ. ಏನಕ್ಕೆ ಅಷ್ಟೊಂದು ಗೊತ್ತಿಲ್ಲ. ಮೂರು ರೂಟ್ ಆಪ್ಷನ್ಸ್ ಇತ್ತು. ಎರಡು ಬಂದು ಹೈವೇನೇ. ದ ಥರ್ಡ್ ಒನ್ ಇಸ್ ಒಂದು ಫೆರಿ, ಅಂದರೆ ಲಾಂಚ್ ಇದೆಯಲ್ಲ, ನಮ್ಮ ಸಿಗಂದೂರಲ್ಲೆಲ್ಲ ಲಾಂಚ್ ಇದೆಯಲ್ಲ ಬೋಟು, ಅದರಲ್ಲಿ ವೆಹಿಕಲ್ ಹಾಕ್ಕೊಂಡು ಲೇಕ್ ಕ್ರಾಸ್ ಮಾಡಬೇಕು. ಚಿಲ್ಕಾ ಲೇಕ್ ತುಂಬ ಫೇಮಸ್ ಅದಿಲ್ಲಿ. ಹೆಂಗೂ ಲೇಕ್ ವಿಸಿಟ್ ಮಾಡೋ ಏನು ಪ್ಲ್ಯಾನ್ ಇರಲಿಲ್ಲ, ಈ ಥರ ಆದರೂ ಲೇಕ್ ನೋಡ್ಬೋದಲ್ಲ ಅಂದ್ಬಿಟ್ಟು ಆ ರೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಮಿಲರೇ, ಏನೊಂದು 15-20 ಮಿನಿಟ್ಸ್ ವ್ಯತ್ಯಾಸ. ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮಗೂ ಒಂದು ಹೊಸ ಕಂಟೆಂಟ್ ನೋಡಿದಾಗ ಆಗುತ್ತೆ ಅಂತ ಈ ರೂಟ್ ಚಾಯ್ಸ್ ಮಾಡಿದ್ದೀನಿ. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿದಾಗಿಂದ ಬರೀ ಎಕ್ಸ್ಪ್ರೆಸ್ ವೇ ಅಥವಾ ನ್ಯಾಷನಲ್ ಹೈವೇಗಳೇ ನೋಡಿದ್ದಾಯಿತು. ಇದೇ ಫಸ್ಟ್ ಟೈಮ್ ಒಂಥರ ಕಂಟ್ರಿ ಸೈಡ್ ರೋಡ್ ತೊಗೊಂಡಿರೋದು. ಕ್ಲೈಮೇಟು ಚೆನ್ನಾಗಿದೆ, ಸ್ವಲ್ಪ ಕೂಲಾಗಿದೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಈ ರೋಡು. ಅಂದರೆ ಇದೇ ಥರನೇ ಜಾಸ್ತಿ ಓಡಿಸಿದ್ರೆ ಇದೇ ಥರ ರೋಡ್ಸಲ್ಲಿ ಇದು ಬೋರ್ ಆಗುತ್ತೆ. ಸೊ ಇಷ್ಟು ದಿನ ಅಂದರೆ ಕಂಟಿನ್ಯೂಸ್ 3 to 4 days ಬರೀ ಹೈವೇಸ್ ನೋಡಿ ಸಡನ್ನಾಗಿ ಇದಕ್ಕೆ ಎಂಟ್ರಾದರೆ ಏನೋ ಖುಷಿ ಆಗುತ್ತೆ. ರೋಡಂತೂ ತುಂಬ ಚೆನ್ನಾಗಿ ಲೇ ಮಾಡಿದ್ದಾರೆ. ಅಂದರೆ ಟಾರ್ಮ್ಯಾಕ್ ಇದೆ ಫುಲ್ಲು ಸದ್ಯಕ್ಕೆ. ಮೈನಾಗಿ ಹಂಪ್ಗಳು ಜಾಸ್ತಿ ಇದೆ. ಅದು ಯೂಶ್ವಲಿ ಹಳ್ಳಿಗಳು ಬರುತ್ತಲ್ಲ, ಹಂಪ್ ಇದ್ದರೆ ಒಳ್ಳೆಯದೇ. ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಹಸುಕರು ಓಡಾಡುತ್ತೆ. ಮತ್ತು ರೋಡ್ ಅಷ್ಟು ವೈಡ್ ಇಲ್ವಲ್ಲ, ಸ್ಲೋ ಸ್ಪೀಡಲ್ಲಿ ಇದ್ರೇ ಒಳ್ಳೆಯದು.